ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಅರ್ಚಕರು ಹೇಳ್ತಾ ಇರ್ತಾರೆ, ದೇವಸ್ಥಾನದ ಶಿರಾಭರಣ ಕಳೆದೋಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಊರಿನ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಅಯ್ಯೋ ದೇವ್ರೆ, ಹಾಗಾದರೆ ಊರಿಗೆ ಬರಗಾಲ ಬಂದ್ಬಿಡ್ತಲ್ಲ ಅಂತ ಎಲ್ಲರೂ ಗೊಳೋಂತಾ ಇರ್ತಾರೆ. ಹಾಗೆ ಮಳೆ ಬಂದಿಲ್ಲ, ಬೆಳೆ ಬಂದಿಲ್ಲ ಅಂದಮೇಲೆ ಊರಿಗೆ ಬರಗಾಲ ಬಂದೇ ಬಿಡ್ತು ಅಂತ ಊರಿನ ಜನಗಳೆಲ್ಲ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ಶಿವರುದ್ರಪ್ಪ ನಾಟಕ ಮಾಡೋಕ್ಕೆ ಶುರು ಮಾಡ್ತಾನೆ. ನೋಡಿ ಆಯಿತಾ, ನೀವು ಯಾರು ಭಯ ಪಡಬೇಡಿ, ನೊಂದ್ಕೋಬೇಡಿ, ಆ ಭಗವಂತ ಏನು ಬೇಕೋ ಅದನ್ನು ಮಾಡ್ತಾ ಇದ್ದೇನೆ, ಹಾಗೆ ಅದೇ ರೀತಿ ಹಾಡಿಸ್ತಾ ಇದ್ದೇನೆ ಅಂತ. ಹೌದೌದು, ನೀವು ಯಾರು ಹೆದರ್ಕೋಬೇಡಿ, ನಮ್ಮ ಅಪ್ಪಯ್ಯ ಇದ್ದಾನೆ, ಏನಾದರೂ ಒಂದು ಖಂಡಿತ ವ್ಯವಸ್ಥೆ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಡಿ ಸಿ ಮಾಲಿನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮತ್ತೆ ಶಿವರುದ್ರಪ್ಪ ನಾಟಕ ಮಾಡ್ತಾ ಇರ್ತಾನೆ, ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಅನ್ಸುತ್ತೆ, ಮಹಾಮಂಗಳಾರತಿ ಆಗೋಕ್ಕೂ ಮುಂಚೆ ಏನೇನೋ ಕಳುವಾಗ್ತಿದೆ, ಹಾಗೆ ಏನೇನೋ ಸುಳ್ಳು ಸಹ ಸಿಗ್ತಾ ಇದೆ, ಯಾಕೋ ದೇವರಿಗೆ ಇಲ್ಲಿ ಪೂಜೆ ಮಾಡಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ನೋಡ್ರಪ್ಪ, ಈ ಜಾಗ ಬೇಡ, ಇದು ಸರಿ ಇಲ್ಲ, ನಾನು ಶಿವನ ಪೂಜೆ ಮಾಡೋಕ್ಕಾಗಿ ದೇವಸ್ಥಾನ ಕಟ್ಟಕ್ಕೆ 100 ಎಕರೆ ಜಾಗನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೇ ಎಲ್ಲರೂ ತುಂಬ ಭಕ್ತಿ ಶ್ರದ್ಧೆಯಿಂದ ದೇವಸ್ಥಾನ ಕಟ್ಟಿ ಪೂಜೆ ಮಾಡೋಣ ಅಂತ ಅಂದಾಗ ಜನಗಳಿಗೆ ಎಲ್ಲರಿಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಒಂದು ಕಡೆ ಪಾರ್ವತಿ ಹಾಗೆ ಡಿ ಸಿ ಗೌರಿ ಪ್ರತಿಯೊಬ್ಬರಿಗೂ ಸಹ ಶಾಕ್ ಆಗ್ತಿರುತ್ತೆ. 100 ಎಕರೆ ಜಮೀನು ಏನು ಕೊಡ್ತಾರೆ ಅಂತ ಎಲ್ಲ ಶಾಕ್ ಆಗಿ ಆಶ್ಚರ್ಯದಿಂದ ಶಿವರುದ್ರಪ್ಪನ ನೋಡ್ತಾ ಇರ್ತಾರೆ. ಹಾಗೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಧೈರ್ಯವಾಗಿರಿ, ಯಾರು ಹೆದರ್ಕೋಬೇಡಿ, ನಾನು ಕೂಡ 100 ಎಕರೆಯಲ್ಲಿ ಶಿವನ ದೇವಸ್ಥಾನ ಕಟ್ಟಿ ಭಕ್ತಿಯಿಂದ ಪೂಜೆ ಮಾಡೋಣ ಅಂತ ಅನ್ಬೇಕಾದ್ರೆ ಊರಿನ ಜನಗಳೆಲ್ಲ ಸಿಕ್ಕಾಪಟ್ಟೆ ಕ್ಲಾಪ್ಸ್ ಹಾಕಿ ಖುಷಿಯಿಂದ ಹೇಳ್ತಾ ಇರ್ತಾರೆ, ನಿಮ್ಮಂಥ MLA ನಮಗೆ ಬೇಕು, ನಿಮ್ಮಂಥವ್ರನ್ನ ಪಡೆಯೋಕ್ಕೆ, ಭಕ್ತರನ್ನ ಪಡೆಯೋಕ್ಕೂ ಸಹ ಶಿವ ತುಂಬ ಪುಣ್ಯ ಮಾಡಿದ್ದಾನೆ ಅಂತ ಎಲ್ಲರೂ ಸಹ ಕೈ ಮುಗಿತಿದ್ರೆ ಶಿವರುದ್ರಪ್ಪ ಸಿಕ್ಕಿದ್ದ ಚಾನ್ಸ್ ಅಂತ ಎಲ್ಲರಿಗೂ ಕೈ ಮುಗಿತಾ ಇರ್ತಾನೆ. ಹಾಗೆ ಒಂದು ಕಡೆ ಗಂಗಾ ಹೇಳ್ತಾ ಇರ್ತಾಳೆ, ರುದ್ರಣ್ಣ ಕರೆದು ಹೇಳ್ತಾ ಇರ್ತಾಳೆ, ಈ ಪ್ಲಾನ್ ಏನೋ ನಾವು ಅನ್ಕೊಂಡಾಗೆ ಸಕ್ಸಸ್ ಆಯಿತು, ಜನಗಳೆಲ್ಲ ನಂಬ್ಕೊಂಡಿದ್ದಾರೆ, ಆದರೆ ಇನ್ನೊಂದೆರಡು ಇಲ್ಲಿ ಏನಾದರೂ ಕೊಲೆ ಮರ್ಡರ್ ಆದರೆ ಖಂಡಿತ ಇದು ಅಪಶಕನ ಅಂತ ಅನ್ಕೋತಾರೆ ಅಂತ ಅಂದಾಗ, ಅಯ್ಯೋ ಮೇಡಮರೇ, ನೀವು ಅಂದ್ಕೊಂಡಾಗೆ ಎಲ್ಲ ಪ್ಲಾನ್ ಸಕ್ಸಸ್ ಆಗಿದೆ, ಆಲ್ರೆಡಿ ನಮ್ಮ ಹುಡುಗರು ಇವ್ರ ಜೊತೆ ಸೇರ್ಕೊಂಡಿದ್ದಾರೆ, ಸ್ವಲ್ಪ ಹೊತ್ತು ಕಾಯಿರಿ, ನೋಡಿರಂತೆ ಆಟ ಶುರು ಮಾಡ್ತೀವಿ ಅಂತ ಈ ಕಡೆ ರುದ್ರ ಹೇಳ್ತಿರ್ಬೇಕಾದ್ರೆ ಶಿವರುದ್ರಪ್ಪನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಇನ್ನೇನರಪ್ಪ, ನಮಗೆ ಬೇಕಾಗಿದ್ದನ್ನು ಈ ಕಡೆ MLA ಸಾಹೇಬರು ಕೊಡ್ತಾ ಇದ್ರಲ್ಲ, 100 ಎಕರೆ ಜಮೀನು ಕೊಡ್ತಾರಂತೆ ದೇವಸ್ಥಾನ ಕಟ್ಟಕ್ಕೆ, ನಿಮಗೆಲ್ಲ ಖುಷಿನ ಅಂತ ಹೇಳ್ತಿರ್ಬೇಕಾದ್ರೆ ಊರಿನ ಜನಗಳೆಲ್ಲರೂ ಸಹ ನಮಗೆ ತುಂಬ ಖುಷಿ ಇದೆ ಅಂತ ಖುಷಿಯಿಂದ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಎಲ್ಲರೂ ಸಹ ಈ ಕಡೆ ಮಿನಿಸ್ಟ್ರಿಗೆ ಜೈಕಾರ ಆಗ್ತಾ ಇರಬೇಕಾದ್ರೆ ಗೌರಿ ತುಂಬ ಕೋಪ ಮಾಡ್ಕೊಂಡು ನಿಲ್ಸಿ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಗೌರಿನ ನೋಡಿ ತುಂಬ ಆಶ್ಚರ್ಯದಿಂದ ಶಿವರುದ್ರಪ್ಪ ನಿಂತ್ಕೊಂಡಿರ್ಬೇಕಾದ್ರೆ ಗೌರಿ ಹತ್ರ ಬಂದು ಹೇಳ್ತಾ ಇರ್ತಾಳೆ, ಅಲ್ಲ ಮಿನಿಸ್ಟರ್ ಸಾಹೇಬ್ರೆ, ನೀವೇನಕ್ಕೆ 100 ಎಕರೆ ಜಮೀನ ಕೊಡ್ತಾ ಇದ್ದೀರಾ ಅಂತ ಅಂದಾಗ ಅವನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಗೌರಿ ಮತ್ತೆ ಹೇಳ್ತಾ ಇರ್ತಾಳೆ, ಇಷ್ಟು ಚೆನ್ನಾಗಿರೋ ಜಾಗದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇರಬೇಕಾದ್ರೆ ನೀವೇಕೆ ಬೇರೆ ಜಮೀನ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಅದು 100 ಎಕರೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಈ ದೇವಸ್ಥಾನ ಇರೋದು ನೋಡಿದ್ರೆ 1 ಎಕರೆ, ನೀವೇನಕ್ಕೆ 100 ಎಕರೆ ಕೊಡ್ತಾ ಇದ್ದೀರಾ, ಇದರಲ್ಲೇನಾದರೂ ಒಳಸಂಚಿದೆಯಾ ಅಂತ ಅಂದಾಗ ಶಿವರುದ್ರಪ್ಪನಿಗೂ ಗಂಗನಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ ಜನಗಳೆಲ್ಲರೂ ಸಹ ಅನುಮಾನದಿಂದ ಅವನನ್ನ ನೋಡ್ತಾ ಇರ್ತಾರೆ. ಹಾಗೆ ಅಷ್ಟಿಲ್ಲದೆ ನೀವು ಇಂಥ ಕೆಲಸ ಎಲ್ಲ ಮಾಡಲ್ಲ ಬಿಡಿ ಅಂತ ಗೌರಿ ಹೇಳ್ತಿದ್ರೆ ಬೇಕು ಬೇಕು ಅಂತ ರುದ್ರ ನಾಟಕನ ಶುರು ಮಾಡ್ತಾ ಇರ್ತಾನೆ. ಅಯ್ಯೋ ಅಪ್ಪ, ನೋಡ್ರಿ ಜನಗಳೇ, ಯಾವ ರೀತಿ ಅಮ್ಮ ಮಾತಾಡ್ತಾ ಇದ್ದಾಳೆ, ನಮ್ಮ ಅಪ್ಪಯ್ಯ ಏನೋ ಒಳ್ಳೇದಾಗಲಿ ಈ ಊರಿಗೆ ಅಂತ 100 ಎಕರೆ ಜಮೀನು ಕೊಡ್ತೀನಿ ಅಂತ ಅಂದರೆ ಈ ರೀತಿ ಬಾಯಿಗೆ ಬಂದಾಗೆ ನಮ್ಮ ಅಪ್ಪಯ್ಯನ ಮೇಲೆ ಅನುಮಾನ ಪಡ್ತಿದ್ದಾಳಲ್ಲ, ನೀವಾದರೂ ಹೇಳಿ ಅಂತ ಗೋಳು ಅಂತ ಇರ್ತಾನೆ. ಅದರಲ್ಲಿ ಈ ಅಮ್ಮನಿಗೆ ಏನಂತ ಮಾತಾಡೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಅಂತ ರುದ್ರ ನಾಟಕ ಮಾಡ್ತಿರ್ಬೇಕಾದ್ರೆ ಅಲ್ಲೇನೆ ಹೆಂಗಸರು ಹೇಳ್ತಾ ಇರ್ತಾರೆ, ಅಲ್ಲ ಗೌರಿ ಮೇಡಮರೇ, 100 ಎಕರೆ ಜಮೀನು ಕೊಡ್ತೀನಿ ಅಂತ ಮಿನಿಸ್ಟರ್ ಸಾಹೇಬ್ ಹೇಳ್ತಿರ್ಬೇಕಾದ್ರೆ ನೀವ್ಯಾಕೆ ಇದನ್ನೆಲ್ಲ ಹಾಳು ಮಾಡ್ತೀರಾ ಅಂತ ಅಂದಾಗ ಗೌರಿ ಹೇಳ್ತಾ ಇರ್ತಾಳೆ, ಅಲ್ಲ ನೋಡಿ, ನೀವು ದಯವಿಟ್ಟು ದಡ್ರಾಗಬೇಡಿ, ನನ್ನ ಮಾತನ್ನ ಸ್ವಲ್ಪ ಕೇಳಿ, ಅಲ್ಲ ಈ ಮಿನಿಸ್ಟ್ರು ಅದರಲ್ಲೂ ಸಹ ಎಲ್ಲ ಕೈಲೂ ಸಹ ಕಾಗೆ ಹೊಡೆಯಲ್ಲ ಅಂಥವ್ರು 1 ಎಕರೆ ಜಮೀನಿಗೆ 100 ಎಕರೆ ಕೊಡ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಯೋಚನೆ ಮಾಡಿ ಅಂತ ಅಂದಾಗ ಜನಗಳು ಎಲ್ಲರಿಗೂ ಸಹ ಅನುಮಾನ ಬರ್ತಾ ಇರುತ್ತೆ. ಹಾಗೆ ಅಷ್ಟೊತ್ತಿಗೆ ಡಿ ಸಿ ಮಾಲಿನಿ ಹೇಳ್ತಾ ಇರ್ತಾಳೆ, ಅಲ್ಲ ಗೌರಿ, ಅನಾವಶ್ಯಕವಾಗಿ ಯಾಕೆ ನೀನು ಮಿನಿಸ್ಟರ್ನ ಮಾತನ್ನ ನೀನು ತೆಗೆದಾಕ್ತಾ ಇದೆಯಾ, ಅಲ್ಲ ಸ್ವ-ಇಚ್ಛೆಯಿಂದ ಊರಿಗೆ ಒಳ್ಳೇದಾಗಲಿ ಅಂತ 100 ಎಕರೆ ಜಮೀನ ಕೊಡ್ತಾ ಇದ್ದಾರೆ ಅಂಥದ್ರಲ್ಲಿ ಯಾಕೆ ಇಲ್ದಿದ್ದೆಲ್ಲ ಹೇಳ್ತಾ ಇದೆಯಾ ಅಂತ ಅನ್ಬೇಕಾದ್ರೆ ಗೌರಿ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಗೌರಿ, ಇದು ಅವರ ಪರ್ಸನಲ್ ಮ್ಯಾಟರು, ಯಾವುದನ್ನ ಹೇಳ್ಬೇಕು ಯಾವುದನ್ನ ಹೇಳ್ಬಾರ್ದು ಅನ್ನೋದನ್ನ ಮೊದಲು ನೀನು ಅರ್ಥ ಮಾಡ್ಕೋ, ಅವ್ರಿಗೆ ಇಷ್ಟ ಬಂದಾಗ ಅವ್ರು ಮಾಡಲಿ ಬಿಡು ಅಂತ ಡಿ ಸಿ ಮಾಲಿನಿ ಹೇಳ್ತಿದ್ರೆ ತುಂಬ ಆಶ್ಚರ್ಯದಿಂದ ಗೌರಿ ಅವಳ ಮುಖನ ನೋಡ್ತಾ ಇರ್ತಾಳೆ. ಹಾಗೆ ಜನಗಳನ್ನ ನಿಮಗೆಲ್ಲ ಒಪ್ಪಿಗೆ ಇದೆಯಾ ಅಂತ ಅಂದಾಗ ಎಲ್ಲರೂ ಹೌದೌದು ಅಂತ ಅನ್ಬೇಕಾದ್ರೆ, ನೋಡು ಜನಗಳೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಅಂದಮೇಲೆ ಅವ್ರ ಪಾಡಿಗೆ ಅವ್ರನ್ನ ಮಾಡೋಕ್ಕೆ ಬಿಟ್ಬಿಡು ಅಂತ ಅಂದಾಗ ಶಿವರುದ್ರಪ್ಪ, ಗಂಗಾ ಹಾಗೆ ರುದ್ರನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇದ್ರೆ ಈ ಕಡೆ ಗೌರಿ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಭುವಿ ಹೇಳ್ತಾ ಇರ್ತಾಳೆ, ಪಾರು, ಇಲ್ಲೆಲ್ಲ ಹೊಡೆದಾಟ ನಡೆಯುತ್ತಾ, ಹಾಗೆ ಅಪ್ಪನ ಯಾರು ಇಟ್ಕೊಂಡು ಹೋದ್ರಲ್ಲ, ಆ ರೀತಿಲಿ ದೊಡ್ಡ ಗಲಾಟೆ ನಡೆಯುತ್ತಾ ಪಾರು ಅಂತ ಅನ್ಬೇಕಾದ್ರೆ ನೀನು ಹೆದರ್ಕೋಬೇಡ ಕಂದ, ನಾವೆಲ್ಲ ಇದೀವಲ್ವಾ, ನೀನು ಟೆನ್ಷನ್ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ಕೋಳಿ ಚುರುಮುರಿ ಪಾರ್ವತಿ ಸಮಾಧಾನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ವಿಜಯ್ ಹೇಳ್ತಾ ಇರ್ತಾಳೆ, ಗೌರಿ ನಿನಗೆ ಯಾಕೆ, ಸುಮ್ಮನೆ ಇದ್ಬಿಡಿ, ಈ ವಿಷಯಕ್ಕೆ ನೀನು ಹೋಗ್ಬೇಡ ಅಂತ ಅನ್ಬೇಕಾದ್ರೆ, ಇಲ್ಲ ಅಕ್ಕ, ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ, ಎಲ್ಲೋ ಏನೋ ಮಿಸ್ ಹೊಡಿತಿದೆ ಅಂತ ಗೌರಿ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ರುದ್ರ ಸಿಕ್ಕಾಬಟ್ಟೆ ಖುಷಿಯಿಂದ ಗಂಗನ ಕಿವಿ ಹತ್ರ ಬಂದು ಹೇಳ್ತಾ ಇರ್ತಾನೆ, ಅಲ್ಲ ಎಮ್ಮ ಪರವಾಗಿಲ್ಲ, ಈ ಡಿ ಸಿ ಮಾಲಿನಿಗೆ ನಾವು ಅಷ್ಟು ಟಾರ್ಚರ್ ಕೊಟ್ಟರು ನಮ್ಮ ಪರ ಮಾತಾಡ್ತಿದ್ದಾಳಲ್ಲ, ಏನೋ ನಾವು ಅಂದ್ಕೊಂಡಂಗೆ ಕೆಲಸ ಆಗ್ತಿದೆ ಅಂತ
ತುಂಬ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಮತ್ತು ಜನಗಳಿಗೆಲ್ಲ ಹೇಳ್ತಾ ಇರ್ತಾನೆ, ಇನ್ನೇನು ತಡ ಆಯಿತಾ, ಹೇಗಿದ್ರು ನಮ್ಮ ಅಪ್ಪಯ್ಯ 100 ಎಕರೆ ಜಮೀನು ಕೊಡ್ತಾನೆ ಅಂತ ಅಂದಮೇಲೆ ಮುಂದಿನ ವರ್ಷ ಶಿವರಾತ್ರಿನ ಅಲ್ಲೇ ನಾವು ಮಾಡಿಬಿಡೋಣ, ಖುಷಿಯಾಗಿರಿ, ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಅಂದಾಗ ಹೌದು ಹೌದು ಅಂತ MLAಗೆ ಮತ್ತೆ ಎಲ್ಲರೂ ಸಹ ಜೈಕಾರ ಆಗ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ಸರಿ ನಾನು ಇದನ್ನು ಒಪ್ಕೋತೀನಿ, ಎಲ್ಲರೂ ಹೇಳೋ ರೀತಿ ಅವ್ರು ಇಷ್ಟಪಟ್ಟಂಗೆ ದೇವಸ್ಥಾನಕ್ಕೆ ಅವರು ಸ್ವ ಇಚ್ಛೆಯಿಂದ ಕೊಡುವ ಅಧಿಕಾರ ಹಕ್ಕು ಹಾಗೆ ಎಲ್ಲರಿಗೂ ಇದೆ. ಆದರೆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಿದರೆ ಖಂಡಿತ ನಾನು ನಂಬಲ್ಲ, ಅದನ್ನು ನನಗೆ ತುಂಬ ಅಂದರೆ ತುಂಬ ಅದರಿಂದ ತುಂಬ ಬೇಜಾರಾಗ್ತಿದೆ. ಶಿವಪ್ಪ ನಮ್ಮನ್ನೆಲ್ಲ ಕಾಯೋನು ಅಂತಲೂ ಜನರಿಗೆ ಅನ್ಯಾಯ ಆಗಕ್ಕೆ ಬಿಡ್ತಾನ ಅಂತ ಗೌರಿ ಹೇಳ್ತಿದ್ರೆ ಈ ಕಡೆ ಶಿವರುದ್ರಪ್ಪನಿಗೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ನಮ್ಮ ತಪ್ಪುಗಳನ್ನೆಲ್ಲ ತಿದ್ದು ಅವನು ಕಾಯೋ ಶಿವನೇ ನಮಗೆ ವಿಷಕಂಠ ಆಗ್ತಾನೆ ಅಂತ ಅಂದರೆ ಜಗತ್ತನ್ನು ಕಾಯೋ ಇವನೇ ವಿಷ ಕುಡಿದು ತನ್ನ ಪ್ರಾಣನ ಪಣಕ್ಕಿಟ್ಟು ಜಗತ್ತನ್ನು ಉಳಿಸಿದ ಮೇಲೆ ಅಂಥವನು ಇವತ್ತು ಜನರಿಗೆಲ್ಲ ಅನ್ಯಾಯ ಮಾಡ್ತಾನೆ ಅಂತ ಅಂದರೆ ನಾನಂತೂ ನಂಬಲ್ಲ ಅಂತ ಅಂದಾಗ ಶಿವರುದ್ರಪ್ಪನಿಗೆ ಮತ್ತೆ ಶಾಕ್ ಆಗ್ತಾ ಇರುತ್ತೆ. ಆಗ ರುದ್ರ ಹೇಳ್ತಾ ಇರ್ತಾನೆ, ಹಾಗಾದರೆ ದೇವಸ್ಥಾನ ಅಪವಿತ್ರ ಆಗಿದೆಯಲ್ಲ, ಯಾರು ಮಾಡಿದ್ದು ಅಂತ ಅಂದಾಗ ದೇವರೆಲ್ಲ ಮಾಡಿದ್ದು ಕಳ್ಳರು ಮತ್ತು ಕದಿಮ್ರು ಮಾಡಿರೋದು ಅಂತ ಅಂದಾಗ ಈ ಕಡೆ ಶಿವರುದ್ರಪ್ಪನಿಗಂತೂ ತುಂಬ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇವಾಗ ಹೇಳ್ತೀನಿ ಕೇಳ್ಕೊಳ್ಳಿ, ಜಗತ್ತನ್ನೇ ಕಾಯೋ ಆ ಶಿವನಿಗೆ ತನ್ನ ಶಿರಾಭರಣ ಕಾಪಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಅಂತ ಅಂದಾಗ ಗಂಗನಿಗೆ ಶಾಕ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಕಳ್ಳರೆಲ್ಲರೂ ಸಹ ಶಿರಾಭರಣ ಕತ್ಕೊಂಡು ಈ ಕಡೆ ಗಾಡಿಲಿ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಿವನ್ ವೇಷ ಧರಿಸಿ ಈ ಕಡೆ ಶಂಕರ ಬಂದೇ ಬಿಡ್ತಾನೆ. ಹಾಗೆ ಬೆಳಕನ್ನ ಬಿಡ್ತಾ ಇರಬೇಕಾದ್ರೆ ರೌಡಿಗಳೆಲ್ಲ ಯಾರು ಯಾರು ಅಂತ ಕೇಳ್ತಾ ಇದ್ರೆ ಇನ್ನೊಂದು ಕಡೆ ಗೌರಿ ಹೇಳ್ತಾ ಇರ್ತಾಳೆ, ಜಗತ್ತನ್ನೇ ಕಾಯೋ ಅವನು ತನಗೆ ಅನ್ಯಾಯ ಇದ್ರೆ ಖಂಡಿತ ಬಿಡ್ತಾನ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ರೌಡಿಗಳೆಲ್ಲ ಯಾರು ನೀನು ಯಾರು ಅಂತ ಅನ್ಬೇಕಾದ್ರೆ ಜಗವ ಕಾಯುವ ಜಗದೀಶ್ವರ ಹರ ಹರ ಮಹಾದೇವ ಅಂತ ಅಂದಾಗ ಈ ಕಡೆ ಶಿವನ ನೋಡಿ ಇವರಿಗೆಲ್ಲ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಗೌರಿ ಎಲ್ಲರಿಗೂ ಸಹ ಶಪಥ ಮಾಡ್ತಾ ಇರ್ತಾಳೆ, ಈ ಜಾಗ ಖಂಡಿತ ಅಪವಿತ್ರ ಅಲ್ಲ ಅನ್ನೋದನ್ನ ಶಿವ ಪ್ರೂವ್ ಮಾಡೇ ಮಾಡ್ತಾನೆ, ಹಾಗೆ ತನ್ನ ಶಿರಾಭರಣ ಸಿಗುವ ಹಾಗೆ ಮಾಡೇ ಮಾಡ್ತಾನೆ, ಹಾಗೆ ರೀತಿ ಆಗುತ್ತೆ ಅಂತ ನಾನು ನಂಬಿದ್ದೀನಿ, ಇದು ನಾನು ನಂಬಿರೋ ಶಿವನ ಮೇಲೆ ಆಣೆ, ನಾನು ಶಪಥ ಮಾಡಿ ಹೇಳ್ತೀನಿ ಖಂಡಿತ ಶಿರಾಭರಣ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರೆ ಈ ಕಡೆ ಶಿವರುದ್ರಪ್ಪನಿಗೂ ಗಂಗನಿಗೂ ಶಾಕ್ ಆಗ್ತಿರುತ್ತೆ. ಇನ್ನೊಂದು ಕಡೆ ಶಿವನ ನೋಡಿ ಈ ಕಡೆ ರೌಡಿಗಳೆಲ್ಲರೂ ಸಹ ತುಂಬ ಎದ್ರುಕೊಂಡು ಕೆಳಗಡೆ ಕೂತ್ಕೊಂಡು ಕೈ ಮುಗಿದು ಬೇಡ್ತಾ ಇರ್ತಾರೆ. ಹಾಗೆ ಮತ್ತೆ ತುಂಬ ಎದ್ರುಕೊಂಡು ಹೇಳ್ತಾ ಇರ್ತಾರೆ, ಶಿವಪ್ಪ ನಮ್ಮನ್ನ ದಯವಿಟ್ಟು ಕ್ಷಮಿಸಿ, ಮಣ್ತಿನ ಕೆಲಸ ಮಾಡಿಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಪ್ಪ ಅಂತ ಅನ್ಬೇಕಾದ್ರೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿಲ್ಲ, ಈಗಲೇ ಹೋಗ್ಬಿಟ್ಟು ನೀವು ಶಿವನ ದೇವಸ್ಥಾನಕ್ಕೆ ಶಿರಾಭರಣ ಕೊಡಲೇಬೇಕು ಅಂತಂದಾಗ ಈಗಲೇ ಹೋಗ್ತೀವಿ ಅಂತ ರೌಡಿಗಳೆಲ್ಲರೂ ಸಹ ಶಿರಾಭರಣ ತಗೊಂಡು ಹೋಗ್ತಾ ಇರಬೇಕಾದ್ರೆ ಶಂಕರ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಈ ಕಡೆ ಶಿವರುದ್ರಪ್ಪ ತುಂಬ ಕೋಪ ಮಾಡ್ಕೊಂಡು ಏನು ಗೌರವ ಮಾತಾಡಕ್ಕೆ ಬರುತ್ತೆ ಅಂತ ಏನೇನೋ ಮಾತಾಡ್ತಿದೆಯಲ್ಲ, ಜನರೆಲ್ಲ ತುಂಬ ಟೆನ್ಷನ್ ಆಗಿದ್ದಾರೆ, ನೀನು ಏನ್ಕೊಂಡಿದ್ಯಾ ಶಿರಾಭರಣ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡಿದ್ಯಾ, ಏನು ಆ ಶಿವನೇ ಬಂದು ವಾಪಸ್ ಕೊಡ್ತಾನ ಅಂತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಗೌರಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ಹಾಗೆ ಮಾತಾಡೋಕ್ಕೆ ಬರುತ್ತೆ ಅಂತ ಅಂದ, ಇಷ್ಟ ಬಂದಾಗೆ ನೀನು ಮಾತಾಡಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಗೌರಿ ಹೇಳ್ತಾ ಇರ್ತಾಳೆ, ನಾನೇನು ಇಷ್ಟ ಬಂದಾಗ ಮಾತಾಡ್ತಿಲ್ಲ, ನಾನು ನಿಂತಿರೋ ಜಾಗ ಶಿವನ ದೇವಸ್ಥಾನ ಅಂದಮೇಲೆ ಶಿವನ ಮೇಲೆ ನಾನು ತುಂಬ ಭಕ್ತಿ ಶ್ರದ್ಧೆ ಇಟ್ಟಿದ್ದೀನಿ, ಖಂಡಿತ ನನ್ನ ನಂಬಿಕೆನ ಶಿವ ಉಳಿಸ್ಕೊತಾನೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಶಿರಾಭರಣ ತಗೊಂಡೋಗಿರೋ ಕಳ್ಳರೆಲ್ಲರೂ ಬಂದೇ ಬಿಡ್ತಾರೆ. ಸ್ವಾಮಿ ನಮ್ಮನ್ನು ದಯವಿಟ್ಟು ಕ್ಷಮಿಸಿ ಅಂತ ಅನ್ಬೇಕಾದ್ರೆ ಊರಿನ ಜನಗಳಿಗೆ ಹಾಗೆ DC ಎಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಯಾರಲ್ಲ ನೀವು ಅಂತ ರುದ್ರ ಕೇಳ್ತಾ ಇರಬೇಕಾದ್ರೆ ನಾವು ಶಿರಾಭರಣ ಕತ್ಕೊಂಡು ಹೋಗಿದ್ವಿ, ಆದರೆ ಸಾಕ್ಷಾತ್ ಶಿವನೇ ಬಂದು ನಮ್ಮ ತಪ್ಪನ್ನೆಲ್ಲ ಕ್ಷಮಿಸಿದ್ಕೆ ನಾವು ವಾಪಸ್ ಇದನ್ನು ತರ್ತಾ ಇದ್ದೀವಿ, ಮಣ್ತಿನ ಕೆಲಸನ ಮಾಡಿಬಿಟ್ವಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಎಲ್ಲರೂ ಕೇಳ್ಕೊತಿರ್ಬೇಕಾದ್ರೆ ಶಿವರುದ್ರಪ್ಪ ನನ್ನ ಕತೆ ಮುಗೀತು ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ಹಾಗೆ ಹುಡುಗರ ಕಡೆ ಕನಸನ್ನೇ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರವ, ನೀನು ಹೇಳ್ದಂಗೆ ಆಯಿತು, ನಿನ್ನ ನಂಬಿಕೆ ನಿಜ ಆಯಿತು, ನೋಡಿ ಹುಡುಗರೆಲ್ಲ ದೇವ್ರೂಪದಲ್ಲಿ ಹೋಗಿ ಆ ವಿಗ್ರಹನ ತೊಗೊಬಂದಿದ್ದಾರೆ, ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಏನು ನಡೀತು ಹೇಳ್ರು ಅಂತ ಅವ್ರ ಕಡೆ ಕನಸನ್ನೇ ಮಾಡ್ತಿರ್ಬೇಕಾದ್ರೆ ಆ ಹುಡುಗರು ಏನು ಮಾತಾಡದೆ ಹಾಗೆ ನಿಂತ್ಕೊಂಡಿರ್ತಾರೆ. ನೋಡಿ ಈ ಊರನ್ನ ಕಾಯೋ ಅಣ್ಣ ಇದನ್ನೆಲ್ಲ ಆ ರೀತಿ ಈ ಹುಡುಗರು ಸಹ ದೇವರ ವಿಗ್ರಹನ ತಂದು ಕೊಟ್ಟಿದ್ದಾರೆ, ಇವ್ರಿಗೆ ಒಳ್ಳೇದಾಗಲಿ ಅಂತ ಶಿವರುದ್ರಪ್ಪ ನಾಟಕ ಮಾಡ್ತಾ ಇರ್ತಾನೆ. ಜೊತೆಗೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾನೆ, ಹೌದೌದು ಈ ಊರನ್ನ ಉದ್ಧಾರ ಮಾಡೋಕ್ಕೆ ಅಣ್ಣನ ಥರನೂ ಇರ್ತಾರೆ, ಹಾಗೆ ಇಂಥ ಕಳ್ಳನ ಮಕ್ಕಳು ಇರ್ತಾರೆ, ಅದೇನೋ ಕೆಳಗಡೆ ಪೇಪರ್ ಬಿದ್ದಿದೆಯಲ್ಲ ಆ ಪೇಪರಲ್ಲಿ ಏನಿದೆ ಅಂತ ಓದ ಕೇಳಿ ಅಂತ ಚುರುಮುರಿ ಹೇಳ್ತಾ ಇರ್ತಾನೆ. ಇದರಲ್ಲಿ ಅಣ್ಣ ಚೀಟಿಲಿ ಲೆಟ್ರ್ ಬರೆದಿರ್ತಾನೆ, ಪವಿತ್ರವಾದ ದೇವಸ್ಥಾನನ ಅಪವಿತ್ರ ಮಾಡಕ್ಕೆ ಬಂದರೆ ಈ ಮಣ್ಣಲ್ಲೇ ಮುಳುಗೋಗ್ತಾರೆ, ಹುಷಾರಿನ ಯಾವತ್ತೂ ಇಂಥ ಕೆಲಸ ಮಾಡಬೇಡಿ ಅಂತ ಬರೆದದನ್ನ ನೋಡಿ ಶಿವರುದ್ರಪ್ಪನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹೀಗೆ ಊರಿನ ಜನಗಳೆಲ್ಲ ಹೇಳ್ತಾ ಇರ್ತಾರೆ, ಈ ಶಿರಾಭರಣ ಸಿಗೋಕ್ಕೆ ಅಣ್ಣನೇ ಕಾರಣ ಅಂದಮೇಲೆ ಅಣ್ಣ ತುಂಬ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅಣ್ಣನಿಗೆ ಜೈಕಾರ ಆಗ್ತಿರ್ಬೇಕಾದ್ರೆ ಗೌರಿ ತುಂಬ ಆಶ್ಚರ್ಯದಿಂದ ಹೇಳ್ತಾ ಇರ್ತಾಳೆ, ಶಿರಾಭರಣ ಸಿಗುತ್ತೆ ಅಂತ ನಂಬಿಕೆ ಇತ್ತು, ಆದರೆ ಅಣ್ಣಯಿಂದ ಸಿಗುತ್ತೆ ಅಂತ ನನಗೆ ಅನ್ನಿಸ್ತಿರ್ಲಿಲ್ಲ, ಆದರೆ ತುಂಬ ಕನ್ಫ್ಯೂಸ್ ಆಗ್ತಿದೆ ಅಂತ ಅಂದಾಗ ಈ ಕಡೆ ಹರಿಶ್ಚಂದ್ರನು ಸಹ ಹೇಳ್ತಾ ಇರ್ತಾನೆ, ನನಗೂ ಅದೇ ಕನ್ಫ್ಯೂಸ್ ಆಗ್ತಿದೆ, ನಮಗೂ ವಿಷಯ ಮುಟ್ಟಕ್ಕೂ ಮುಂಚೆ ಅಣ್ಣನಿಗೆ ಹೆಂಗೆ ಗೊತ್ತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆಗಿನ ಕಡೆ ಗೌರಿ ಹೇಳ್ತಾ ಇರ್ತಾಳೆ, ನೋಡಿ ಪುರೋಹಿತರೆ ಶಿರಾಭರಣ ಸಿಗ್ತಲ್ಲ ಇವಾಗ ಪೂಜೆ ಮಾಡಿ ಅಂತ ಅಂದಾಗ ಪುರೋಹಿತರು ಪೂಜೆ ಮಾಡ್ತಿರ್ಬೇಕಾದ್ರೆ ಭಕ್ತಿಯಿಂದ ಜನರೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ಪೂಜೆ ಎಲ್ಲ ಆದಮೇಲೆ ಜಾಗರಣೆ ಮಾಡಬೇಕಾದ್ರೆ ನಾಟಕನ ಶುರು ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಶಿವರುದ್ರಪ್ಪನಿಗೆ ರುದ್ರ ಹೇಳ್ತಾ ಇರ್ತಾನೆ, ಏನಪ್ಪಯ್ಯ ನಾವು ಅನ್ಕೊಂಡಿದ್ದ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು, ಅಣ್ಣನ ಯಾವನೋ ಬಂದ್ಬಿಟ್ಟು ನಮ್ಮ ಪ್ಲಾನ್ ಎಲ್ಲ ಕೆಡಿಸ್ಬಿಟ್ಟ, ನನ್ನ ಮಗ ನನ್ನ ಕೈಗೆ ಸಿಕ್ಕಿದ್ರೆ
ಇದ್ದರೆ ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಸುಮ್ಮನಿರ್ಲ, ನಾವು ಮಾತಾಡ್ತಿರೋ ಮಾತೇನಾದರೂ ಗಾಳಿ ಮುಖಾಂತರ ಅವನಿಗೆ ಕೇಳಿಸಿದ್ರೆ ಅದು ಗತಿ ಬಾಯಿ ಮುಚ್ಕೊಂಡಿರಲ್ಲ ಅಂತ ಬೈತಾ ಇರ್ತಾನೆ. ಗಂಗನು ಸಹ ಹೇಳ್ತಾ ಇರ್ತಾಳೆ, ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ, ಇಷ್ಟು ದಿನ ಶಂಕರ ಇದ್ದು ಇವಾಗ ಇವನೇ ಅವನು ಅಣ್ಣ ಬಂದಿದ್ದಾನೆ ಅಂತ ಬೈಕೋತಾ ಇರಬೇಕಾದ್ರೆ ನಾಟಕನ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಶಿವಪ್ಪನ ಗೆಟಪಲ್ಲಿ ಶಂಕರ ರೆಡಿಯಾಗಿರ್ತಾನೆ, ಪಾರ್ವತಿ ಗೆಟಪಲ್ಲಿ ಗೌರಿ ರೆಡಿಯಾಗಿರ್ತಾಳೆ. ಅವರಿಬ್ಬರನ್ನ ನೋಡಿ ಈ ಕಡೆ ಪಾರ್ವತಿಗೊಂದು ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ತುಂಬ ಚಳಿಯಿಂದ ಗುಂಡ ಅಲ್ಲೆಲ್ಲೋ ನಡ್ಕೊಂಡು ಹಾಗೆ ಅಳ್ತಾ ಕೂತಿರ್ತಾನೆ. ಇನ್ನೊಂದು ಕಡೆ ಗೌರಿಶಂಕರ ಪಾತ್ರನ ನಾಟಕನ ಶುರು ಮಾಡ್ತಾ ಇರಬೇಕಾದ್ರೆ ಈ ಕಡೆ ಪಾರ್ವತಿ ಹೇಳ್ತಾ ಇರ್ತಾಳೆ, ಏನು ಸ್ವಾಮಿ ನಾನು ಹೇಳಿರೋದೇನು, ನೀವು ಮಾಡ್ತಾ ಇರೋದು ಇನ್ನೇನು ಅಂತ ಅನ್ಬೇಕಾದ್ರೆ ಏನು ಪಾರ್ವತಿ ಅಂತ ಅನ್ಬೇಕಾದ್ರೆ ಏನಂತ ಹೇಳಿ ಪಾರ್ವತಿ, ಭಕ್ತಿಯ ದಾರಗಳು ತುಂಬ ಮುದ್ದಾಗಿದ್ದಾವೆ ಅಲ್ವಾ ಅಂತ ಹೇಳ್ಬೇಕಾದ್ರೆ ಬರೀ ನಿಮಗೆ ಭಕ್ತರದ ಚಿಂತೆ, ಆದರೆ ನನ್ನ ಒದ್ದಾಟ ನಿಮಗೆ ಕೇಳಿಸ್ತಿಲ್ಲ, ಅರ್ಥ ಆಗ್ತಿಲ್ಲ ಅಂತ ಪಾರ್ವತಿ ಕೇಳ್ತಾ ಇರ್ತಾಳೆ. ಶಂಕರ ಹೇಳ್ತಾ ಇರ್ತಾನೆ, ನನ್ನ ಮುದ್ದಾದ ಪಾರ್ವತಿಗೆ ಮೂಗಿನ ತುದಿಯಲ್ಲೇ ಕೋಪ ಅಂತ ಹೇಳ್ತಾ ಇದ್ರೆ ಸಾಕು ನಿಮ್ಮ ನಾಟಕ. ಸ್ವಲ್ಪ ಟೈಮು ನಾನು ಉದ್ಯಾನದಲ್ಲಿ ನಿಮ್ಮ ಜೊತೆ ನಾನು ಕಾಲ ಕಳಿಬೇಕು ಅಂತ ಹೇಳಿದ್ರೆ ನೀವು ಹೋಗಿ ಭಕ್ತರ ಕೈಯಲ್ಲಿ ದಾರನ ಕಟ್ಟಿಸ್ಕೊಂಡು ಅವರನ್ನ ಸೇವೆನ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ. ಇವರಿಬ್ಬರ ನಾಟಕನ ನೋಡಿ ಎಲ್ಲರೂ ಸಹ ಸಿಕ್ಕಾಪಟ್ಟೆ ಖುಷಿಯಿಂದ ಚಪ್ಪಾಳೆ ಆಗ್ತಿರ್ಬೇಕಾದ್ರೆ ಶಿವ ಹೇಳ್ತಾ ಇರ್ತಾನೆ, ಅದೇನಾಯ್ತು ಗೊತ್ತಾ ಪಾರ್ವತಿ ಅಂತ ಅನ್ಬೇಕಾದ್ರೆ ಏನು ಮಾತಾಡಬೇಡಿ, ಮದುವೆಯಾಗಿ ಇಷ್ಟು ವರ್ಷ ಆದರೂ ಸಹ ಎಲ್ಲಾದರೂ ನನ್ನನ್ನು ವಿಲಾಸಕ್ಕಾಗಿ ಎಲ್ಲಾದರೂ ಕರ್ಕೊಂಡು ಹೋಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಯಾವಾಗಲೂ ನೀವು ಭಕ್ತರ ಸಮಸ್ಯೆನ ಬಗೆಹರಿಸ್ತಿರ್ತೀರಾ, ನನ್ನ ಸಮಸ್ಯೆ ನಿಮಗೆ ದೊಡ್ಡದಲ್ವಾ ಅಂತ ಅಂದಾಗ ನೀನು ಕೋಪ ಮಾಡ್ಕೋಬೇಡ, ನಿನ್ನ ಕೋಪದಲ್ಲಿ ಒಂದು ಅರ್ಥ ಇದೆ ಪಾರ್ವತಿ, ಅದಕ್ಕೆ ನನ್ನ ತಪ್ಪಿನ ಕ್ಷಮೆಗಾಗಿ ನಾನೇ ನನ್ನ ಕೆನ್ನೆಗೆ ಹೊಡೆದು ಕೊಡ್ಕೊತೀನಿ ಅಂತ ಶಿವ ಕೆನ್ನೆಗೆ ಹೊಡ್ಕೊತಿರ್ಬೇಕಾದ್ರೆ ಸ್ವಾಮಿ ಎಂತ ಕೆಲಸ ಮಾಡ್ತಿದ್ದೀರಾ ನೀವು ಹೇಳ್ತಿರ್ಬೇಕಾದ್ರೆ, ಇರಲಿ ಬಿಡು ದೇವಿ, ನಾನು ನಿನ್ನನ್ನು ಎಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದೀನಿ ಅಂತ ನನಗೆ ಇವಾಗ ಗೊತ್ತಾಗ್ತಿದೆ, ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ಕೇಳ್ತಿದೆಯಲ್ಲ, ನಿನ್ನನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡು ಇಡೀ ಊರನ್ನೇ ಸುತ್ತಿಸ್ತೀನಿ ಬಾ ಅಂತ ಅನ್ಬೇಕಾದ್ರೆ ಏನು ಸ್ವಾಮಿ ಈ ರೀತಿ ಹೇಳ್ತಿದ್ದೀರಾ, ಬೇಡ ಅಂತ ಪಾರ್ವತಿ ಹೇಳ್ತಾ ಇರ್ತಾಳೆ. ಇದು ಧರ್ಮ ಅಲ್ಲ ಸ್ವಾಮಿ ಅಂತ ಅನ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಸ್ವಲ್ಪ ಸಲಿಗೆ ಕೊಟ್ಟರೆ ತಲೆ ಮೇಲೆ ಕುತ್ಕೋತಾರೆ, ಅಂಥದ್ರಲ್ಲಿ ನನ್ನ ದೇಹದ ಅರ್ಧ ಭಾಗ ಕೊಟ್ಟರು ಸಹ ನೀನು ಯಾವುದಕ್ಕೂ ಆಸೆ ಪಡಲ್ಲ ದೇವಿ, ಆದರೆ ಈ ಸಲ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತೀರಾ ಸ್ವಾಮಿ ಅಂತ ಈ ಕಡೆ ಪಾರ್ವತಿ ಕೇಳ್ತಾ ಇರ್ತಾಳೆ. ಅವರ ನಾಟಕನ ನೋಡಿ ಪ್ರತಿಯೊಬ್ಬರು ಸಹ ತುಂಬ ಖುಷಿಯಿಂದ ಚಪ್ಪಾಳೆ ಆಗ್ತಿರ್ಬೇಕಾದ್ರೆ ಗೌರಿಶಂಕರ ಇನ್ನೊಂದು ಕಡೆ ರುದ್ರ ತುಂಬ ಹೊಟ್ಟೆ ಹಸಿವಾಗಿದೆ ಅಂತ ಇನ್ನೊಂದು ಕಡೆ ಪಿಜ್ಜಾ ಬರ್ಗರ್ನ ತರಿಸಿರ್ತಾರೆ. ಏನೆಲ್ಲ ತರಿಸಿದ್ಯಾ ಅಂತ ಶಿವರುದ್ರಪ್ಪ ಕೇಳ್ತಿರ್ಬೇಕಾದ್ರೆ ಪಿಜ್ಜಾ ಬರ್ಗರ್ ತರಿಸಿದ್ದೀನಿ ಬಾರಪಯ್ಯ ತಿನ್ನು, ತುಂಬ ಚೆನ್ನಾಗಿದೆ ಅಂತ ಅಂದಾಗ ಉಕಂಡ್ಲ ಒಳ್ಳೆ ಕೆಲಸ ಮಾಡಿದೆ, ತುಂಬ ಹಸಿವಾಗಿತ್ತು, ತಿನ್ನು ಅಂತ ಇಬ್ಬರು ಎಂಜಾಯ್ ಮಾಡ್ಕೊಂಡು ತಿಂತಿರ್ಬೇಕಾದ್ರೆ ಅಪ್ಪಯ್ಯ ಬಿಸಿ ಇದ್ದಾಗಲೇ ತಿನ್ನು, ಎಂಜಾಯ್ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ತುಂಬ ಕೋಪ ಮಾಡ್ಕೊಂಡು ಗಂಗೆ ಹೇಳ್ತಾ ಇರ್ತಾಳೆ, ಏನಾಗಿದೆ ನಿಮಗೆ, ಏನು ಕೆಲಸ ಮಾಡ್ತಿದ್ದೀರಾ, ಯಾರಾದರೂ ಬಂದು ನೋಡಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಅಂದಾಗ ಸುಮ್ಮನಿರಿ ಮೇಡಮ್ ಅವರೇ, ಹೊಟ್ಟೆ ತುಂಬ ಎಣ್ಣೆ ಕೊಡೆ ನನ್ನ ಮಗ, ನಾನು ಅಂಥದ್ರಲ್ಲಿ ಹೊಟ್ಟೆ ಹಸ್ಕೊಂಡು ಇರೋಕ್ಕಾಗುತ್ತಾ, ಅದಕ್ಕೆ ಪಿಜ್ಜಾ ತಿಂತಾ ಇದ್ದೀನಿ, ನಿಮಗೂ ಬೇಕಾ ಅಂತ ಕೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಮಾಲಿನಿ ಎಲ್ಲ ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ಉಪವಾಸ ಅಂತ ನಾಟಕ ಮಾಡ್ಕೊಂಡು ಜನರಿಗೆ ಮೋಸ ಮಾಡಬೇಕು, ಹಿಂದಗಡೆಯಿಂದ ಚೆನ್ನಾಗಿ ತಿನ್ನಬೇಕು ಅಂತ ಅನ್ಬೇಕಾದ್ರೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನೋಡಿ ಶಾಕ್ ಆಗಿ ನಿಂತ್ಕೋತಾನೆ. ಮಾಲಿನಿ ಅದನ್ನು ಆಫ್ ಮಾಡು, ಏನು ಮಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ ತಿನ್ನಿ ಚೆನ್ನಾಗಿ ತಿನ್ನಿ, ತುಂಬ ಚೆನ್ನಾಗಿ ನಾಟಕ ಮಾಡ್ತೀರಾ, ನೀವೇನು ಅಂತ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು, ಈ ವಿಡಿಯೋದಿಂದ ಎಲ್ಲರಿಗೂ ಸಹ ನಿಮ್ಮ ಬಂಡವಾಳ ಏನು ಅಂತ ತೋರಿಸ್ತೀನಿ, ಜನರ ಮುಂದೆ ನಾಟಕ ಮಾಡ್ಕೊಂಡು ಉಪವಾಸ ಇದ್ದೀರಾ ಅಂತ ಹೇಳ್ತಿದ್ದೀರಾ, ಇಲ್ಲಿ ನೋಡ್ರೆ ಚೆನ್ನಾಗಿ ತಿಂತಿದ್ದೀರಾ, ತಿನ್ನಿ ಅಂತ ಅಂದಾಗ ಅವಳ ಮಾತನ್ನ ಕೇಳ್ಕೊಂಡು ಶಾಕಾಗಿ ಎಲ್ಲರೂ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.